ಫ್ರೆಂಡ್ಸ್, ವೆಲ್ಕಮ್ ಟು ಖುಷೀಸ್ ಹೆಲ್ದಿ ಇನ್ಫಾರ್ಮೇಶನ್. ಇವತ್ತಿನ ಎಪಿಸೋಡಲ್ಲಿ ಕೂಡ ನಿಮ್ಗಾಗಿ ನಾನು ಒಂದು ಹೊಸ ಟಿಪ್ ಅನ್ನ ತಗೊಬಂದಿದ್ದೀನಿ. ಸೊ ಯಾವ್ದ್ರ ಬಗ್ಗೆ ಅಂತೀರಾ? ಹೌದು, ಎಲ್ಲರ ಮನೆಯಲ್ಲೂ ಕೂಡ ಜೇನುತುಪ್ಪ ಇದ್ದೇ ಇರುತ್ತೆ. ಇದು ವರ್ಷಾನ್ಗಟ್ಲೆ ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ಳೋ ಅಂತಹ ಆಹಾರ ಪದಾರ್ಥ. ಜೇನುತುಪ್ಪದಲ್ಲಿ ಯಥೇಚ್ಛವಾಗಿ ಆಂಟಿ ಆಕ್ಸಿಡೆಂಟ್ ಇರೋದ್ರಿಂದ ನಮ್ಮ ದೇಹಕ್ಕೆ ತುಂಬಾನೇ ಒಳ್ಳೇದು. ಹಾಗೆ ಡಯಾಬಿಟಿಕ್ ನ ಮ್ಯಾನೇಜ್ ಮಾಡುತ್ತೆ, ಕ್ಯಾನ್ಸರ್ ಇರೋರಿಗೆ ಇದು ಹೆಲ್ಪ್ ಮಾಡುತ್ತೆ, ಹಾಗೆ ಬೆಟರ್ ಹಾರ್ಟ್ ಹೆಲ್ತ್ಗೂ ಕೂಡ ಇದು ತುಂಬಾನೇ ಸಹಾಯ ಮಾಡುತ್ತೆ. ಸೊ ಈ ಜೇನುತುಪ್ಪ ನಾವು ವರ್ಷಾನ್ಗಟ್ಲೆ ಮನೇಲಿ ಸ್ಟೋರ್ ಮಾಡ್ಕೊಂಡಾಗ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ. ಆ ಗಟ್ಟಿಯಾದಾಗ ತುಂಬಾ ಜನ ಅದು ಯೂಸ್ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಬಿಸಾಕ್ಬಿಡ್ತಾರೆ. ಸೊ ಇಂಥವರಿಗೆ ಜೇನುತುಪ್ಪನ ನಾವು ರೀಯೂಸ್ ಮಾಡೋದು ಹೇಗೆ ಅಂತ ಟಿಪ್ ಕೊಡ್ತಾ ಇದ್ದೀನಿ. ಸೊ ಈ ತರ ಗಟ್ಟಿಯಾಗಿರೋ ಜೇನುತುಪ್ಪನ ನಾವು ಮತ್ತೆ ರೀಯೂಸ್ ಮಾಡೋದು ಹೇಗೆ, ಅದನ್ನ ಕರಗಿಸೋದು ಹೇಗೆ ಅಂತ ನೋಡೋಣ ಬನ್ನಿ. ಸೊ ಈಗ ಸ್ಟವ್ ಹಚ್ಕೊಂಡಿದ್ದೀನಿ. ಸ್ಟವ್ ಹಚ್ಚಿ ಇದ್ರ ಮೇಲೆ ಒಂದು ತವಾನ ಇಡ್ತಾ ಇದ್ದೀನಿ. ಸೊ ಒಂದು ತವಾನ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಒಂದು ಪಾತ್ರೆಯನ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಹಾಕೋತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಾ ಅಲ್ವಾ ಫ್ರೆಂಡ್ಸ್, ಈ ಬಾಟಲಲ್ಲಿ ಸೊ ಜೇನುತುಪ್ಪ ಹೇಗೆ ಗಟ್ಟಿಯಾಗಿದೆ ನೋಡಿ. ಇದು ನಮ್ಮ ಪಕ್ಕದ ಮನೆಯಲ್ಲೇ ಜೇನುತುಪ್ಪ ಕಟ್ಟಿದ್ದನ್ನ ನಾನು ತಗೊಂಡಿದ್ದೆ. ಇದು ಆಲ್ಮೋಸ್ಟ್ ಒಂದು 6-7 months ಆಯ್ತು. ಈಗ ಇದು ಗಟ್ಟಿಯಾಗಿದೆ. ಸೊ ನ್ಯಾಚುರಲ್ ಆಗಿ ಸಿಕ್ಕಿರೋಂತಹ ಜೇನುತುಪ್ಪ ಇದು. ಸೊ ನೋಡ್ತಾ ಇದ್ದೀರಲ್ವ, ಈ ಬಾಟಲ್ ಅಲ್ಲಿ ಒಂದು 1/4 ಭಾಗದಷ್ಟು ಜೇನುತುಪ್ಪ ಇದೆ. ಈ 1/4 ಭಾಗದಷ್ಟು ಜೇನುತುಪ್ಪ ಮಾತ್ರ ಗಟ್ಟಿಯಾಗಿರೋದ್ರಿಂದ ನಾನು ಆ ಪ್ರಮಾಣದಲ್ಲಿ ನಾನು ನೀರನ್ನ ಇಟ್ಕೊತಾ ಇದ್ದೀನಿ ಪಾತ್ರೆಯಲ್ಲಿ. ಜೇನುತುಪ್ಪ ಮುಳುಗೋ ಅಷ್ಟು ನೀರನ್ನ ನಾನಿಲ್ಲಿ ಹಾಕೋತಾ ಇದ್ದೀನಿ. ಸೊ ಈಗ ಸ್ಟವ್ನ ಕಂಪ್ಲೀಟ್ ಆಗಿ ಸಿಮ್ಮಲ್ಲಿ ಇಟ್ಕೋಬೇಕು. ಸಿಮ್ಮಲ್ಲಿ ಇಟ್ಕೊಂಡು ಈ ಜೇನುತುಪ್ಪನ 30 to 40 minutes ನಾವು ಹೀಗೆ ಬಿಸಿಯಾಗಕ್ಕೆ ಬಿಟ್ಬಿಡೋಣ. ಸೊ ಬಿ ಕೇರ್ಫುಲ್ ಫ್ರೆಂಡ್ಸ್, ಈ ಟಿಪ್ಪನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನಾವು ಸ್ಟವ್ನ ಸಿಮ್ಮಲ್ಲೇನೆ ಇಡಬೇಕು, ಜಾಸ್ತಿ ಹೈ ಫ್ಲೇಮಲ್ಲಿ ಇಡಬಾರ್ದು. ಸೊ ಸಿಮ್ಮಲ್ಲಿ ಇಟ್ಕೊಂಡೇನೆ ನಾವು 30 to 40 minutes ಇದನ್ನ ಹೀಗೆ ಬಿಡೋಣ. ಆ ಶಾಖಕ್ಕೆ ಜೇನುತುಪ್ಪ ಕರೆಕ್ಟಾಗಿ ಬರುತ್ತೆ. ಸೊ ಈಗ ಇದನ್ನ 30 to 40 minutes ನಾನೀಗ ಬಿಡ್ತಾ ಇದ್ದೀನಿ. ಓಕೆ, ಈಗ ನೋಡ್ತಾ ಇದ್ದೀರಾ ಅಲ್ವಾ, 30 to 40 minutes ನಾನು ಇದನ್ನ ಹೀಗೆ ಬಿಸಿ ಆಗಕ್ಕೆ ಬಿಟ್ಟಿದ್ದೆ. ನೋಡಿ ಎಷ್ಟು ಕ್ಲೀನಾಗಿ ಇದು ಮೆಲ್ಟ್ ಆಗಿದೆ. ಸೊ ಈಗ ಸ್ಟವ್ ಆಫ್ ಮಾಡ್ಕೊಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಜೇನುತುಪ್ಪ ಕರಗಿದೆ ಅಂತ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಎಷ್ಟು ಸಿಂಪಲ್ ಆಗಿ ಜೇನುತುಪ್ಪನ ರೀಯೂಸ್ ಮಾಡ್ಬೋದು ಅಂತ. ತುಂಬ ಗಟ್ಟಿ ಆದಾಗ ಈ ರೀತಿ ಮಾಡಿ ನೀವು ಕೂಡ ಜೇನುತುಪ್ಪನ ಬಳಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ.